ಗಣಿತ ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲಿ ಒಂದು ಕಬ್ಬಿಣದ ಕಡಲೆ ಅಂತ ಇದೆ. ಇದು ಒಂದು ಭ್ರಮೆಯನ್ನು ಹುಟ್ಟಿಸಿದ ವಿಷಯ. ಇದನ್ನು ಹೋಗಲಾಡಿಸಲಿಕ್ಕೋಸ್ಕರ ನಾವು ಎಷ್ಟೋ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೇವೆ. CFALನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ವಿಜ್ಞಾನ ಮತ್ತು ಗಣಿತ ಕಲಿಯುವ ಟೀಚರ್ಸ್ಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ರಾಮಾನುಜನ್ ಕಾಂಟೆಸ್ಟ್ ಅಂತ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಜಾಗತಿಕ ಗಣಿತ ಶಾಸ್ತ್ರಕ್ಕೆ ಭಾರತದ ಕೊಡುಗೆ ಅಪ್ರತಿಮ ರಾಮಾನುಜನ್ ಅವರ ಹೆಸರಿನಲ್ಲಿ ಈ ಒಂದು ಸ್ಪರ್ಧೆ ನಡೀತಾ ಇದೆ. ಇದು ಸ್ಪರ್ಧೆ ಅಂತ ಹೇಳೋದಿಲ್ಲ, ನಾವು ಸ್ಪರ್ಧೆಯ ಮೂಲಕ ಪ್ರತಿಭೆಯನ್ನು ಗುರುತಿಸುವುದು ಮತ್ತು ಪ್ರೋತ್ಸಾಹಿಸುವುದು. ಈಗ ಬರುವ ಜೂನ್ 23ನೇ ತಾರೀಕಿನಂದು ನಾವು ಮೊದಲ ಪರೀಕ್ಷೆ ನಡೆಸ್ತೇವೆ. ಆಮೇಲೆ ಪ್ರತಿ ತಿಂಗಳು ಆ ಥರ 7 ತಿಂಗಳು ನಾವು ತಿಂಗಳ 3ನೇ ವಾರದಲ್ಲಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದೇವೆ. ಅದು ನಮ್ಮ CFALನ ಸೆಂಟರ್ನಲ್ಲಿ ಆಗ್ತದೆ. ಇದಕ್ಕೆ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಬೋದು. ಒಂದು ನಾಮಿನಲ್ ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿದ್ದೇವೆ. ಯಾಕಂತ ಹೇಳಿದರೆ ಈ ಪರೀಕ್ಷೆಯನ್ನು ಅವರು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ. ಆದರೆ ಈ ಪರೀಕ್ಷೆ ಖಂಡಿತವಾಗಿಯೂ ಮಕ್ಕಳಿಗೆ ಉಚಿತವಾಗಿ ಮಾಡ್ತಾ ಇದ್ದೇವೆ. ಯಾಕಂದರೆ ಈ ನೋಂದಾಯಿಸಲ್ಪಟ್ಟ ಏನು ರಿಜಿಸ್ಟ್ರೇಷನ್ ಫೀಸ್ ಇದೆ ಅದನ್ನು ಈ ಪರೀಕ್ಷೆ ಎಲ್ಲ ಪರೀಕ್ಷೆ ಬರೆದವರಿಗೆ 5 ಪರೀಕ್ಷೆ 7ರಲ್ಲಿ 5 ಪರೀಕ್ಷೆ ಬರೆದವರಿಗೆ ಅದನ್ನು ನಾವು ಹಿಂದೆ ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ರೂರಲ್ ಏರಿಯಾದ ವಿದ್ಯಾರ್ಥಿಗಳನ್ನು ಮತ್ತು ಸ್ವಲ್ಪ ಅವಕಾಶ ಕಡಿಮೆ ಇರುವ ವಿದ್ಯಾರ್ಥಿಗಳನ್ನು ಕೂಡ ಇದರಲ್ಲಿ ನಾವು ಅವಕಾಶ ವಂಚಿತರಾಗಬಾರದು ಅನ್ನುವ ಒಂದು ಉದ್ದೇಶದಿಂದ ಸರ್ಕಾರಿ ಕಾಲೇಜುಗಳಿಗೆ ಶಾಲೆಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡ್ತಾ ಇದ್ದೇವೆ. ಅವರಿಗೆ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಇಲ್ಲದೆ ನಾವು ನೋಂದಾವಣೆ ಮಾಡಿಕೊಡ್ತಾ ಇದ್ದೇವೆ. ಆಕರ್ಷಕ ಬಹುಮಾನಗಳನ್ನು ಇಟ್ಟಿದ್ದೇವೆ. ಇದರಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಬರೀ ಪರೀಕ್ಷೆ ಮಾತ್ರ ಅಲ್ಲ, ಆನಂತರ ಈ ಗಣಿತಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ರೆಸಿಡೆನ್ಷಿಯಲ್ ಕ್ಯಾಂಪ್ಗಳನ್ನು ನಡೆಸ್ತಾ ಇದ್ದೇವೆ. ಮತ್ತು 2 ಪಾರಿತೋಷಗಳನ್ನು ಇಟ್ಟಿದ್ದೇವೆ. ಒಂದು ರಾಮಾನುಜನ್ ಹೆಸರಲ್ಲಿ, ಮತ್ತೊಬ್ಬ ಗಣಿತಜ್ಞ ಹರಿಶ್ಚಂದ್ರ ಅವರ ಹೆಸರಿನಲ್ಲಿ. ಇದರ ಬಗ್ಗೆ ವಿವರಗಳು ನಿಮಗೆ ಈಗಾಗಲೇ ನೀಡಲಾಗಿದೆ. ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕೇನಂತ ಹೇಳಿದರೆ, ಈ ಥರದ ಈ ಒಂದು ಏನು ಚಟುವಟಿಕೆ ಇದೆ ಇದು ಒಂದು ಆರೋಗ್ಯಕರ ಬೆಳವಣಿಗೆ. ನಮ್ಮ ಹೈಸ್ಕೂಲ್ಗಳಲ್ಲಿ ಇರುವ ವಿದ್ಯಾರ್ಥಿಗಳಲ್ಲಿ ಎಷ್ಟೋ ವಿದ್ಯಾರ್ಥಿಗಳಲ್ಲಿ ತಮ್ಮಲ್ಲಿ ಹುದುಗಿರುವ ಗಣಿತ ಪ್ರಭೆ ಅವರಿಗೆ ಅರಿವಿರುವುದಿಲ್ಲ. ಯಾಕಂತ ಹೇಳಿದರೆ ಅವರು ಪರೀಕ್ಷೆಗೆ ಬೇಕಾದಷ್ಟೇ ಓದ್ತಾ ಇರ್ತಾರೆ. ಇದರಿಂದಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಪರೀಕ್ಷೆಗೆ ಬೇಕಾದಷ್ಟು ಓದ್ತಾರೆ, ಅದಕ್ಕಿಂತ ಬೇರೆ ಭಿನ್ನವಾಗಿ ಆಲೋಚಿಸುವುದಿಲ್ಲ. ಈ ರಾಮಾನುಜನ್ ಪರೀಕ್ಷೆಯಲ್ಲಿ ನಾವು ಭಿನ್ನ ರೀತಿಯಲ್ಲಿ ಆಲೋಚನೆ ಮಾಡುವ ಗಣಿತ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ನಮ್ಮ ಮೂಲ ಉದ್ದೇಶ.